ಸ್ನೇಹಿತರೆ ನಮಸ್ಕಾರ. ಪ್ರತಿ ತಿಂಗಳು ನೀವು ಅಂದರೆ ಮಹಿಳೆಯರು 2,000 ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ರು. ಈಗ ಗಂಡಸರಿಗೂ ಕೂಡ 2,000 ರೂಪಾಯಿ ಹಣವನ್ನು ನೀಡುತ್ತಿದೆ ಸರ್ಕಾರ. ಆ ಮಾಹಿತಿ ಯಾವುದು ಮತ್ತು ಅದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಗಳು ಯಾವುವು ಮತ್ತು ಯಾವ ಸ್ಕೀಮ್ಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಯಾವಾಗ ಅರ್ಜಿ ಸಲ್ಲಿಸಬೇಕು, ಹಣವನ್ನು ಬ್ಯಾಂಕಿಗೆ ಜಮಾವಣೆ ಆಗುವ ದಿನಾಂಕ ಯಾವುದು ಅಂತ ನಿಮಗೆ ಪ್ರತಿ ತಿಂಗಳು ಗಂಡಸರಿಗೂ ಕೂಡ 2,000 ರೂಪಾಯಿ ಹಣವನ್ನು ಬರಬೇಕಾದರೆ ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ. ಒಂದೇ ಒಂದು ಲೈಕ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ನೋಡಿ, ಇಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಅಂದರೆ ಗೃಹಲಕ್ಷ್ಮಿ ಯೋಜನೆ. ಕಾಂಗ್ರೆಸ್ ಪಕ್ಷವು ಮಾಡಿರುವ 5 ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಅತಿ ದೊಡ್ಡ ಯೋಜನೆಯಾಗಿದೆ. ಆದರೆ ಪ್ರತಿ ತಿಂಗಳು ಹೆಣ್ಣು ಮಕ್ಕಳು ಅಂದರೆ ಮಹಿಳೆಯರು ಕೂಡ 2,000 ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಗಂಡಸರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಜೂನ್ 15ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಅಂದರೆ ಗಂಡಸರ ಖಾತೆಗಳಿಗೂ ಕೂಡ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲು ಹಮ್ಮಿಕೊಂಡಿದೆ ಅಂತೆ. ಈ ಮಾಹಿತಿ ಹೇಗೆ ವರ್ಕ್ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಮಹಿಳೆಯರ ಖಾತೆಗೆ ಮಾತ್ರ ಹಣವನ್ನು ಒದಗಿಸುತ್ತಿತ್ತು. ಈಗ ಗಂಡಸರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಆದ ಕಾರಣ ಡಾಕ್ಯುಮೆಂಟ್ಗಳು ಯಾವ ಬೇಕು ಅಂತ ಹೇಳುವುದಾದರೆ ನೋಡಿ ನಿಮಗೆ ಒಂದು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಇರಬೇಕು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೂಡ ಇರಬೇಕು. APL ರೇಷನ್ ಕಾರ್ಡ್ ಆಗಲಿ ಮತ್ತು BPL ರೇಷನ್ ಕಾರ್ಡ್ ಆಗಲಿ ಮತ್ತು ನಿಮ್ಮ ಫೋಟೋ ಇರಬೇಕು ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ನಿಮಗೆ ಇರಬೇಕು. ನೋಡಿ, ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಕೂಡ ಆಗಿರಬೇಕು. ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರುವ ಬ್ಯಾಂಕ್ ಖಾತೆಗೆ ಮಾತ್ರ ನಿಮಗೆ ರಾಜ್ಯ ಸರ್ಕಾರದಿಂದ ಗಂಡಸರಿಗೆ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತದೆ ಸರ್ಕಾರ. ನೋಡಿ, ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಏಕೆಂದರೆ ಕರ್ನಾಟಕ ರಾಜ್ಯವು ಬಿಡುಗಡೆ ಮಾಡುತ್ತಿರುವ 2,000 ರೂಪಾಯಿ ಹಣವನ್ನು ಮೊದಲು ಮಹಿಳೆಯರ ಖಾತೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಎಂದು ಹೆಸರಿನ ಮೇಲೆ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತಿತ್ತು. ಈಗ ಗಂಡಸರಿಗೂ ಕೂಡ 2,000 ರೂಪಾಯಿ ಹಣವನ್ನು ಬರುತ್ತದೆ ಅಂತೆ. ಅದು ಈ ಡಾಕ್ಯುಮೆಂಟ್ಗಳು ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ. ನಿಮ್ಮ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು. ಸೀಡಿಂಗ್ ಆಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ 2,000 ರೂಪಾಯಿ ಹಣವನ್ನು ಬರುತ್ತದೆ. ನೋಡಿ, ಈ ಸ್ಕೀಮ್ ಅನ್ನು ಯಾವಾಗಿನಿಂದ ಮತ್ತು ಶುರು ಆಗುತ್ತದೆ ಅಂತ ಹೇಳುವುದಾದರೆ ನೋಡಿ, ಈಗಾಗಲೇ ಮೇ ತಿಂಗಳು ಮುಗಿಲಿಕ್ಕೆ ಬಂದಿದೆ. ಜೂನ್ 15ನೇ ತಾರೀಕಿನ ನಂತರ ನೀವು ನಿಮ್ಮ CSC ಸೆಂಟರ್ ಮತ್ತು ಸೇವಾ ಕೇಂದ್ರ ಮತ್ತು ಇನ್ನಿತರ ಶಾಪ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಆವಾಗ ಸ್ಕೀಮ್ ನ ಹೆಸರು ನಾನು ಹೇಳುತ್ತೇನೆ. ಸ್ಕೀಮ್ ನ ಹೆಸರು ಏನಿದೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ನೋಡಿ, ನಿಮಗೆ 2,000 ರೂಪಾಯಿ ಬರಬೇಕಾದರೆ ನಮ್ಮ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಜೂನ್ 15ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಅರ್ಜಿಯನ್ನು ನೀವು ಹಾಕಬೇಕಾಗುತ್ತದೆ. ಅರ್ಜಿಯನ್ನು ಹಾಕಿದ 1 ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಕಾಂಗ್ರೆಸ್ ಪಕ್ಷವು ಇರುವ ತನಕ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣವನ್ನು ಬಿಡದೆ ಬರುತ್ತದೆ. ನೋಡಿ, ಈಗ ಮಹಿಳೆಯರಿಗೂ ಕೂಡ ಹಣ ಬರುತ್ತಿತ್ತು, ಈಗ ಗಂಡಸರಿಗೂ ಕೂಡ ಹಣ ಬರುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋನ ಹೆಲ್ಪ್ ಆಗುತ್ತದೆ. ನೋಡಿ, ಒಂದೇ ಒಂದು ಲೈಕ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ನಿಮಗೆ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿನನಿತ್ಯ ವಿಡಿಯೋನ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.